ರಾಮ ಅಂತಂದರೆ ಏನೋ ಅಂತ ಆಗಿರೋದಲ್ಲ, ಇದೆಲ್ಲ ಸದ್ಗುಣಗಳ ಅವನು ಸಂಪನ್ನನಾಗಿದ್ದ ಅಂತ. ಈ ಸದ್ಗುಣಗಳ ಜಗತ್ತಿನಲ್ಲಿ ಒಬ್ಬನೇ ವ್ಯಕ್ತಿಯಲ್ಲಿ ಈ ಸದ್ಗುಣಗಳೆಲ್ಲ ಇದ್ದದ್ದು ಯಾರಲ್ಲೂ ಇಲ್ಲ, ಇವತ್ತಿನವರೆಗೂ ಕೂಡ ಒಬ್ಬನಲ್ಲೇ ಇದ್ದದ್ದು. ಯಾರಲ್ಲಿ? ರಾಮನಲ್ಲಿ ಅಂತ. ತಮಸಾ ನದಿ ಅಂತಿದೆ ಅಯೋಧ್ಯೆ ಹತ್ತಿರ, ಅಲ್ಲಿ ಅಯೋಧ್ಯೆಗಿಂತ ಮುಂದೆ, ಪ್ರಯಾಗರಾಜ್ಯಕ್ಕಿಂತ ಮುಂದೆ ಅಲ್ಲಿದೆ. ಅಲ್ಲಿ ವಾಲ್ಮೀಕಿ ಮಹರ್ಷಿಗಳಿದ್ದರು. ಆ ತಮಸಾ ನದಿಯಲ್ಲಿ ಸ್ನಾನ ಮಾಡಿ ಬೆಳಗ್ಗೆ ಬರಬೇಕಾದ್ರೆ ಅವರಿಗೆ ಈ ಯೋಚನೆ ಬರ್ತಾ ಇರ್ತದೆ, ಈ ಎಲ್ಲ ಗುಣಗಳು ಅವ್ರ ಮನಸ್ಸಿನಲ್ಲಿ ಬರ್ತಾ ಇರ್ತದೆ. ಇವೆಲ್ಲ ಗುಣಗಳು ಸೇರಿಸಿದಾಗ ಅವರಿಗೆ 16 ಗುಣಗಳಾಗ್ತವೆ. 16 ಕಲೆಗಳಂತ ಹೇಳ್ತೇವಲ್ಲ, ಷೋಡಶ ಕಲೆಗಳು ಅಂತ ಹೇಳ್ತೇವಲ್ಲ, ಹಾಗೆಯೇ ಷೋಡಶ ಗುಣಗಳು ಅಂತ. ಷೋಡಶ ಗುಣಗಳು 16 ಗುಣಗಳು ಇರ್ತಂಥ ವ್ಯಕ್ತಿ ಯಾರಾದರೂ ಜಗತ್ತಲ್ಲಿ ಒಬ್ಬನಾದರೂ ಇದ್ದಾನ ಅಂತ ಒಂದು ಪ್ರಶ್ನೆ ಬರುತ್ತೆ ಅವರಿಗೆ. ಅದೇ ಗುಂಗಿನಲ್ಲಿ ಯೋಚನೆ ಮಾಡ್ತಾ ಮಾಡ್ತಾ ಆಶ್ರಮ ಬಂದಿರ್ತಾರೆ, ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ನಾರದರ ಆಗಮನ ಆಗುತ್ತೆ. ನಾರದರ ಹತ್ತಿರ ಈ ಪ್ರಶ್ನೆ ಕೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು, ಈ 16 ಗುಣಗಳಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಜಗತ್ತಲ್ಲಿ ಇದ್ದಾರಾ ಅಂತ. ಯಾಕಂದರೆ ನಾರದರಿಗೆ ಗೊತ್ತಿರ್ತದೆ, ನಾರದರು 3 ಲೋಕ ಸಂಚಾರಿಗಳು, ತ್ರಿಲೋಕ ಸಂಚಾರಿಗಳು, ಎಲ್ಲ ಕಡೆಗೂ ಓಡಾಡ್ತಿರ್ತಾರೆ. ಆದ್ದರಿಂದ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಖಂಡಿತವಾಗಿ ಒಬ್ಬಿದ್ದಾನೆ. ಯಾರು ಅಂತಂದರೆ ಅಯೋಧ್ಯಾಪತಿ ಶ್ರೀರಾಮಚಂದ್ರ. 16 ಗುಣಗಳು ಯಾವುವು ಅಂತಂದರೆ ಅವುಗಳ ಪಟ್ಟಿಯನ್ನು ರಾಮಾಯಣದಲ್ಲಿ ಕೊಟ್ಟಿದ್ದಾರೆ. ರಾಮಾಯಣ ಪ್ರಾರಂಭ ಆಗುವುದೇ ಹೀಗೆ. ಒಂದು, ಅವರಿಗೆ ತಮಸಾ ನದಿಯಲ್ಲಿ ಇದ್ದಾಗ 2 ಪಕ್ಷಿಗಳು ಮಿಲನ ಕಾರ್ಯದಲ್ಲಿ ತೊಡಗಿದ್ದಾಗ ಯಾರೋ ಒಬ್ಬ ಬೇಡ ಬಾಣ ಬಿಡ್ತಾನೆ, ಒಂದು ಪಕ್ಷಿ ಸತ್ತು ಹೋಗ್ಬಿಡ್ತದೆ. ಅದನ್ನು ನೋಡಿ ವಾಲ್ಮೀಕಿಗಳ ಹೃದಯ ಬಹಳ ಹಿಂಡಿದಂಗೆ ಆಗುತ್ತೆ. ಇಂಥ ಸ್ಥಿತಿಯಲ್ಲಿ ಅವರಿಗೆ ಹಾಗೆ ಮಾಡಿಬಿಟ್ಟಲ್ಲ ಅಂತೇಳಿ ಆ ಬೇಡನಿಗೆ ಶಾಪ ಹಾಕ್ತಾರೆ. ಹಾಕಿದ ಮೇಲೆ ಒಂದು ಅವರ ಬಾಯಿಂದ ಶ್ಲೋಕ ಬರ್ತದೆ, ಪೂಜಂತ ಅಂತೇಳಿ. ಅಲ್ಲಿಂದ ಪ್ರಾರಂಭ ಆಗುವಂಥ ಒಂದು ಶ್ಲೋಕ ಅದು. ಆ ಶ್ಲೋಕ ಯಾವ ಛಂದಸ್ಸಿನಲ್ಲಿದೆಯೋ ಆ ಛಂದಸ್ಸಿನಲ್ಲಿ ಇಡೀ ರಾಮಾಯಣವನ್ನು ಅವರು ಬರೀತಾರೆ. ಆ ಛಂದಸ್ಸಿನ ಆಧಾರದ ಮೇಲೆ ರಾಮಾಯಣ ಅವರಲ್ಲಿ ಕಥೆಗಳು ಬರುತ್ತೆ. ಅದಕ್ಕೆ ಅವಾಗ ಈ ಗುಣಗಳ ಬಗ್ಗೆ ಯಾವುದು ಇದ್ದಾರೆ ಅಂತ ಕೇಳಿದಾಗ ರಾಮನಲ್ಲಿದೆ ಅಂತ. ಅದಕ್ಕೆ ಅವರಿಗೆ ರಾಮಾಯಣವನ್ನು ಬರೆಯೋದಕ್ಕೆ ಪ್ರೇರಣೆ ಆಗಿತ್ತು. ಹೀಗೆ ಪ್ರಾರಂಭ ಆಗಿತ್ತು. ಆ 16 ಗುಣಗಳು ಯಾವುವು, ಅದರಲ್ಲಿ ನಮಗೆ ಎಷ್ಟು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತಿಳ್ಕೊಳ್ಳೋದೇ ರಾಮನವಮಿಯ ಉದ್ದೇಶ. ರಾಮನವಮಿ ದಿನ ನಾವು ಕೋಸಂಬರಿ ಹಂಚೋದು, ಪಾನಕ ಮಾಡೋದು, ಪ್ರಸಾದ ತಗೊಳ್ಳೋದು ಇದೇ ಇರ್ತದೆ. ಅದಕ್ಕಿಂತ ಮೊದಲು ಸ್ವಲ್ಪ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಅಷ್ಟಕ್ಕೆ ಮಾಡಿಬಿಟ್ರೆ ರಾಮನವಮಿ ಏನಾಗುತ್ತೆ, ಸೀಮಿತ ಆಗಿಬಿಡ್ತದೆ. ಕೋಸಂಬರಿ ಪಾನಕಕ್ಕೆ ಸೀಮಿತ ಆಗಿಬಿಡ್ತದೆ. ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಮಗೇನಾಗಬೇಕು, ಚಿಂತನೆಯನ್ನು ಕೊಡಬೇಕು. ಒಂದು ರಾಮನಲ್ಲಿ ನಮಗೆ ಭಕ್ತಿ ಬರಬೇಕು. ಅಂಥ ಪುರುಷೋತ್ತಮ ಆಗಿರ್ಬೇಕಂತಂದರೆ ಅವನು ಸಾಮಾನ್ಯ ಆಗಿರೋದು ಸಾಧ್ಯ ಇಲ್ಲ. ಸಾಕ್ಷಾತ್ ಭಗವಾನನೇ ಅವತಾರ ತಾಳಿ ಬಂದಿದ್ದರೆ ಮಾತ್ರ ಹಾಗೆ ಮಾಡೋದಕ್ಕೆ ಸಾಧ್ಯ ಇದೆ. ಯಾವ ಗುಣಗಳು, 16 ಗುಣಗಳು ಯಾವುದು ಅಂತ ಒಂದೊಂದು ಪಟ್ಟಿ ಹೇಳ್ತಾರೆ. ಸದ್ಗುಣ ಸಂಪನ್ನ ಮೊದಲನೇದ್ದು. ಎಲ್ಲ ಸದ್ಗುಣಗಳಂತ ಯಾವ್ಯಾವಿದಾವೋ ಅವೆಲ್ಲವೂ ಭಗವಂತನಲ್ಲಿ ರಾಮನಲ್ಲಿ ಇತ್ತು ಅಂತ. ಸದ್ಗುಣಗಳಂತಂದರೆ ನಿಮಗೆಲ್ಲ ಗೊತ್ತಿದೆ. ಬೇರೆಯವ್ರ ಬಗ್ಗೆ ಪ್ರೀತಿ, ಬೇರೆಯವ್ರನ್ನ ಗೌರವಿಸುವಂಥದ್ದು, ತಾನು ಒಳಗೂ ಹೊರಗೂ ಪ್ರಾಮಾಣಿಕರುವಂಥದ್ದು, ಇದೆಲ್ಲ ಸದ್ಗುಣಗಳಲ್ಲಿ ಬರ್ತದೆ. ಎರಡನೇದು ವೀರ್ಯವಾನ್, ಪರಾಕ್ರಮಶಾಲಿ ಆಗಿರ್ತಾನೆ. ಮೂರನೇದು ಧರ್ಮಜ್ಞ, ಧರ್ಮವನ್ನು ತಿಳ್ಕೊಂಡಿದ್ದಾನೆ ಅಂತ. ಈಗ ನಮಗೆ ಧರ್ಮ ಅಂದರೆ ಭಾಳ ಜನರಿಗೆ ಗೊತ್ತಾಗಿಲ್ಲ ಅಲ್ವಾ? ಧರ್ಮ ಅಂದರೆ ಏನು ತಿಳ್ಕೊಂಡಿದ್ದೀವಿ ನಾವು? ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಂತ. ಈ ಧರ್ಮಗಳ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ಧರ್ಮ ಅಂದರೆ ಇವ್ಯಾವ ಅಲ್ಲ, ಇವೆಲ್ಲ ಮತಗಳು. ಧರ್ಮ ಅಂತಂದರೆ ಅವನ ಧರ್ಮಜ್ಞ ಅಂದರೆ ಒಬ್ಬ ಮನುಷ್ಯ ನೋಡಿ ನಾವೀಗ ಮಾತಾಡಬೇಕಾದ್ರೆ ರೂಢಿಯಲ್ಲಿ ಹೇಳ್ತಿರ್ತೇವೆ, ಆ ಧರ್ಮ ಅಲ್ಲ, ಹಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತಿರ್ತೀವಿ. ಅವಾಗೇನು ಅರ್ಥ ಆಗುತ್ತೆ? ಧರ್ಮ ಅಂದರೆ ಸ್ವಭಾವ, ಅವನು ಹೀಗೆ ಮಾಡಬಾರ್ದಾಗಿತ್ತು. ದಯೆ ಧರ್ಮದ ಮೂಲ ಅಂತ ಹೇಳ್ತೇವೆ. ಅವಾಗೇನು ಹೇಳ್ದಂಗೆ ಆಗಿತ್ತು? ಧರ್ಮ ಅಂತಂದರೆ ಇಂಥೆಲ್ಲ ಮೌಲ್ಯಗಳಿಂದ ಕೂಡಿರ್ತಕ್ಕಂಥದ್ದೇ ಧರ್ಮ, ಬೇರೆ ಇನ್ನೇನು ಅಲ್ಲ ಅಂತ. ಅದನ್ನು ತಿಳ್ಕೊಂಡಿರ್ತಕ್ಕಂಥವ್ನು ಯಾರು? ಶ್ರೀರಾಮ. ನಾಲ್ಕನೇದು ಕೃತಜ್ಞ. ಕೃತಜ್ಞ ಅಂದರೆ ಮಾಡಿದ ಉಪಕಾರಕ್ಕೆ ನಾವು ಯಾರಾದರೂ ಸಣ್ಣ ಉಪಕಾರ ಮಾಡಿದರೂ ರಾಮನ ವಿಶೇಷ ಗುಣ ಅದು. ಏನಂತಂದರೆ ಒಂದು ಸಣ್ಣ ಉಪಕಾರ ಮಾಡಿದರೂ ಕೂಡ ಅದನ್ನು ಮಹತ್ತಾಗಿ ಹೇಳೋದು. ಅಣುವಿನಷ್ಟು ಉಪಕಾರ ಮಾಡಿದರೆ ಅದನ್ನು ಪರ್ವತದಷ್ಟು ಮಾಡಿ ಹೇಳುವಂಥದ್ದು ಬೇರೆಯವ್ರ ಬಗ್ಗೆ. ಆ ಕೃತಜ್ಞತಾ ಭಾವನೆ ಇರಬೇಕು. ಇವತ್ತೆಷ್ಟು ಜನರಿಗೆ ಅದಿದೆ? ಎಲ್ರದ್ದು ಕೊರಗು ಒಂದೇ, ಏನಿದೆ? ಮಾತಾಡಬೇಡಿ, ಇಲ್ಲ ಕೇಳಿಸ್ಕೊಳ್ಳಿ.
ನಾವು ಇಲ್ಲಿ ಮೈಕ್ ಹಾಕಿ ಮಾತಾಡ್ತಾ ಇರೋದಕ್ಕೆ ನೀವೆಲ್ಲ ಕೇಳಿಸ್ಕೊಳ್ಳಿ. ನೀವು ಮಾತಾಡ್ತಾ ಇದ್ರಿ ಹಂಗೆ. ಕೃತಜ್ಞ ಅಂದರೆ ಭಾಳ ಜನರ ನೋವು ಇವತ್ತು ಜಗತ್ತಿನಲ್ಲಿ ಏನಂತಂದರೆ, ಅಯ್ಯೋ ನಾ ಎಷ್ಟೆಲ್ಲ ಮಾಡಿದೆ ಅವನಿಗೆ, ಅವನು ನನಗೇನು ಮಾಡಲಿಲ್ಲ ಅಂತ. ಒಂದು ಸಣ್ಣ ಮಾತು ಹೇಳಿಲ್ಲ ಅಂತಂತೆಲ್ಲ ಮಾತಾಡ್ತಿದ್ದೇವೆ. ಈಗ ನಿಮ್ಮ ಮಕ್ಕಳಿಗೆ ಮಾತಾಡ್ತೀರಿ ನೀವು ಅಲ್ವಾ? ನಿಮ್ಮ ಮಕ್ಕಳಿಗೆ ಏನಷ್ಟು ಮಾಡಿದ ಮೇಲೆ ನಿಮ್ಮ ಮಕ್ಕಳಿಗೆ ಅವ್ರಿಗೇನು ನಿಮಗೇನು ಮಾಡಲಿಲ್ಲ ಅಂದರೆ ನಿಮ್ಮ ಮಕ್ಕಳ ಬಗ್ಗೆ ನೀವೇಂತೀರಿ? ಎಷ್ಟೆಲ್ಲ ಮಾಡಿದೆ ಅವನಿಗೆ, ತಿರುಗಿ ನಮಗೆ ಏನೂ ಮಾಡಲಿಲ್ಲ. ಇದು ಕೃತಜ್ಞತೆ ಅಂತ. ಕೃತಜ್ಞತೆ ಬೇರೆ, ಕೃತಜ್ಞತೆ ಬೇರೆ. ಕೃತಜ್ಞ ಅಂದರೆ ಉಪಕಾರವನ್ನು ಮರೆಯುವಂಥವ್ರು. ನಾವೆಲ್ಲ ಉಪಕಾರವನ್ನು ಮರೆಯುವಂಥ ಜನ. ಯಾರಾದರೂ ನಮ್ಮದೇ ಇನ್ನೊಂದು ಮಾತು ಹೇಳ್ತಾರೆ, ಶಾರದಾ ಮಾತೆಯವರು ಹೇಳ್ತಾರೆ, ಮನುಷ್ಯನ ಸ್ವಭಾವ ಹೇಗಿದೆ ಅಂತಂದರೆ 99% ನೀವು ಒಬ್ಬ ಮನುಷ್ಯನಿಗೆ ಒಳ್ಳೇದು ಮಾಡಿ ಯಾವಾಗಲೂ ಸಂದರ್ಭಕ್ಕೆ ಏನೋ ಬೈದೆವು ಏನೋ ಮಾಡಿದೆ ಅಂತಂದರೆ ಮನುಷ್ಯ 99 ಒಳ್ಳೇದು ಮಾಡಿರ್ತೀಯಲ್ಲ ಅದನ್ನೆಲ್ಲ ಮರೆತು ಬಿಡ್ತಾನೆ ಅಂತ. ಆ ಒಂದು ಮಾತು ನೀವು ಬೈದಿರ್ತೀಯಲ್ಲ ಅದನ್ನಷ್ಟೇ ನೆನಪಿಟ್ಕೊಂಡ್ಬಿಡ್ತಾನೆ. ಇದು ಮನುಷ್ಯನ ಸ್ವಭಾವ. ಆದರೆ ಆದರ್ಶ ವ್ಯಕ್ತಿ ರಾಮನಂಥ ವ್ಯಕ್ತಿಯ ಸ್ವಭಾವ ಏನು? ಸಣ್ಣ ಉಪಕಾರ ಮಾಡಿದರೂ ಕೂಡ ಅದರ ಪರ್ವತದಷ್ಟು ಎಷ್ಟೆಲ್ಲ ನಮಗೆ ಮಾಡಿದ್ರಿ ನೀವು ಅಂತ ಸ್ಮರಣೆ ಮಾಡ್ಕೊಳ್ಳೋದು. ಅವನ ಈ ರಾಮಾಯಣ ಯುದ್ಧ ಎಲ್ಲ ಆದಮೇಲೆ ರಾವಣನ ಹತ್ಯೆ ಮಾಡಿದ ಮೇಲೆ ವಾಪಸ್ ಅಯೋಧ್ಯೆಗೆ ಬಂದ ಮೇಲೆ ಅಯೋಧ್ಯೆಯಲ್ಲಿ ಈ ಕೃತಜ್ಞತೆಯನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾನೆ ರಾಮ. ಎಲ್ರಿಗೂ ಪ್ರತಿಯೊಬ್ಬರನ್ನು ನೆನಪಿಸ್ಕೊಂಡು ಹೀಗೆ ಮಾಡಿದ್ರು ಅಂತೆಲ್ಲ ಹೇಳ್ತಾನೆ. ಕೊನೆಗೆ ಹೇಳ್ತಾನೆ, ಇಷ್ಟೆಲ್ಲ ಮಾಡಿದ್ದು ಆಂಜನೇಯ ಅಂತ. ಆಂಜನೇಯನ ಸ್ಮರಣೆ ಮಾಡ್ಕೋತಾನೆ. ಆಂಜನೇಯ ಎಂಥ ಯುದ್ಧವನ್ನು ಮಾಡಿದ, ಹಿಂದೆ ಯಾರೂ ಕೂಡ ಮಾಡದಿರ್ತಕ್ಕಂಥ ಪರಾಕ್ರಮತೆಯನ್ನು ತೋರಿದ ಅಂತ. ಆದರೆ ಎಲ್ರಿಗೂ ಕೂಡ ಕೃತಜ್ಞತಾಪೂರ್ವಕವಾಗಿ ಏನನ್ನಾದರೂ ಕೊಡ್ತಾನೆ. ಹನುಮಂತನಿಗೆ ಕೊಡುವಂಥದ್ದು ಏನಿಲ್ಲ ಅವನ ಹತ್ರ. ಅದಕ್ಕೆ ಏನು ಕೊಡಬೇಕು ಅಂತ ಗೊತ್ತಾಗದೆ ಅವನು ಕರೆದು ಅಪ್ಪಿಕೊಳ್ತಾನೆ ರಾಮ. ಅವನ ಆಲಿಂಗನವೇ ರಾಮನಿಗೆ. ಹನುಮಂತನಿಗೆ ಏನು ಬೇಕು ಅಂತ ರಾಮನಿಗೆ ಗೊತ್ತಿದೆ. ಏನು ಬೇಕು ಹನುಮಂತನಿಗೆ? ರಾಮ ಬಿಟ್ಟರೆ ಮತ್ತೆ ಜಗತ್ತಿನಲ್ಲಿ ಏನೂ ಬೇಕಾಗಿಲ್ಲ ಅವನಿಗೆ. ರಾಮ ಆಲಿಂಗನ ಮಾಡ್ಕೊಂಡ್ಬಿಟ್ರೆ ಅದೇ ಪರಮಾನಂದ. ಹಾಗೆ ಕೃತಜ್ಞತೆಯನ್ನು ನಾವು ಬೆಳೆಸ್ಕೋಬೇಕು. 5ನೇದು ಸತ್ಯವಾದಿ. ಇವತ್ತು ಸತ್ಯವಾದಿ ಅಂತಂದರೆ ಭಾಳ ಜನರಿಗೆ ಆಗಲ್ಲ ಅಲ್ವಾ? ಸತ್ಯವಾಗಿ ಸತ್ಯ ಹೇಳಿ ಯಾರಾದರೂ ಪ್ರಾಮಾಣಿಕವಾಗಿದ್ದು ಬದುಕೋಕ್ಕಾಗುತ್ತಾ ಅಂತ ಎಲ್ಲರದ್ದು ಪ್ರಶ್ನೆ ಅಲ್ವಾ? ಯಾರೋ ಒಬ್ಬ ತಂದೆ ಇದ್ದಂತೆ. ಅವನು ಈ ಮಹಾತ್ಮ ಗಾಂಧೀಜಿ ಕಥೆ ಓದಿ, ಮಹಾತ್ಮ ಗಾಂಧೀಜಿನೂ ಸತ್ಯ ಹರಿಶ್ಚಂದ್ರನ ನಾಟಕ ನೋಡಿ ಸತ್ಯ ಹೇಳೋದನ್ನು ಅಭ್ಯಾಸ ಮಾಡಿಕೊಂಡಂತೆ. ಅದಕ್ಕೆ ಊರಲ್ಲೊಂದು ಸತ್ಯ ಹರಿಶ್ಚಂದ್ರ ನಾಟಕ ಕಂಪನಿ ಬಂದಿತ್ತಂತೆ. ಒಬ್ಬ ತಂದೆ ತನ್ನ ಮಗನನ್ನು ಕರ್ಕೊಂಡು ಹೋದಂತ ಅಲ್ಲಿಗೆ, ನನ್ನ ಮಗನಿಗೂ ಸ್ವಲ್ಪ ಅದೇನೋ ನೋಡಿ ಪ್ರಭಾವ ಆಗಲಿ ಅಂತೇಳಿ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನಾಟಕ ಎಲ್ಲ ನೋಡಿದ, ರಾತ್ರಿ ಎಲ್ಲ ನೋಡಿದ. ಬೆಳಕಾದ್ಮೇಲೆ ಮನೆಗೆ ಬಂದಂತೆ. ಬಂದಮೇಲೆ ತಂದೆ ಮಗನ ಕೇಳಿದಂತೆ, ನಾಟಕ ನೋಡಿದಲ್ಲ ಏನು ಅನ್ನಿಸ್ತು ನನಗೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಸತ್ರು ಸತ್ಯ ಹೇಳಬಾರ್ದು ಅನ್ನಿಸ್ತು ಅಂತ. ಸತ್ರು ಕೂಡ ಸತ್ಯ ಹೇಳಬಾರ್ದು ಅನ್ನಿಸ್ತು ಅಂತ. ಯಾಕೆ ಅನ್ನಿಸ್ತು? ಅಲ್ಲ ಪಾಪ ಸತ್ಯ ಹರಿಶ್ಚಂದ್ರ ಎಷ್ಟೊಂದು ಆರಾಮಾಗಿದ್ದ. ಅವನಿಗೆ ಸುಮ್ಮನೆ ಸತ್ಯ ಹೇಳೋದ್ರ ಸಲುವಾಗಿ ಎಷ್ಟೊಂದೆಲ್ಲ ಕಷ್ಟಪಟ್ಟ. ತನ್ನ ರಾಜ್ಯ ಕಳ್ಕೋಬೇಕಾಯ್ತು, ಹೆಂಡತಿ ಮಕ್ಕಳನ್ನ ಕಳ್ಕೋಬೇಕಾಯ್ತು, ಕೊನೆಗೆ ತಾನೇ ಸ್ಮಶಾನ ಕಾಯಬೇಕಾಯ್ತು. ಅಯೋಧ್ಯ ರಾಜ ಅವನು ಕೂಡ. ಸತ್ಯ ಹರಿಶ್ಚಂದ್ರ ಅಂದರೆ ಯಾರು ತಿಳ್ಕೊಂಡಿದ್ರಿ? ರಾಮನ ವಂಶದಲ್ಲೇ ಬಂದಂಥವ್ನು, ರಾಮನಿಗಿಂತ ಮೊದಲು ಬಂದಂಥವ್ನು. ಅದೇ ವಂಶ, ರಘುವಂಶ. ಅಲ್ಲಿ ಸತ್ಯ ಹರಿಶ್ಚಂದ್ರಿಗೆ ಅಂಥದ್ದೆಲ್ಲ ಬಂದ್ಬಿಡ್ತು. ಅದಕ್ಕೆ ಸತ್ಯ ಹೇಳಬಾರ್ದು ಅನ್ನಿಸ್ತು ಅಂತ ಮಗ ಹೇಳಿದಾನೆ. ಅದಕ್ಕೆ ತಂದೆ ಕೇಳಿದಂತೆ, ಹೌದು ಅದೆಲ್ಲ ಸರಿ. ಆಮೇಲೆ ಸಾಕ್ಷಾತ್ ಶಿವನೇ ಬಂದು ಅವನಿಗೆ ದರ್ಶನ ಕೊಟ್ಟು ಸತ್ಯ ಹರಿಶ್ಚಂದ್ರನಿಗೆ ಅವನ ರಾಜ್ಯವನ್ನೆಲ್ಲ ಮರಳಿ ಕೊಡಿಸಿದಲ್ಲ, ಅದು ನೋಡಲಿಲ್ವ ನೀನು ಅಂತ. ಇವತ್ತು ಕೂಡ ಸತ್ಯ ಅಂದರೆ ಯಾರ ಹೆಸರು ಹೇಳ್ತಾರೆ? ಹರಿಶ್ಚಂದ್ರನ ಹೆಸರು ಹೇಳ್ತಾರೆ. ನಾವು ಸುಳ್ಳು ಹೇಳ್ಬೋದು, ಆದರೆ ಅವನನ್ನು ಗೌರವಿಸ್ತೇವೆ ಅಲ್ವಾ? ಒಳಗಡೆ ಮನಸ್ಸಿನಲ್ಲಿ ಎಲ್ರಿಗೂ ಸತ್ಯವನ್ನು ನಾವು ಪ್ರೀತಿಸ್ತೇವೆ. ಆದರೆ ವ್ಯವಹಾರದಲ್ಲಿ ಅದು ಹೇಳೋಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸತ್ಯ ಹರಿಶ್ಚಂದ್ರ ನಮ್ಮ ಜೀವನದಲ್ಲಿ ಪರಿಣಾಮ ಬೀರಿದ್ದಾನೆ. ಹಾಗೆಲ್ಲ ಆಯ್ತಲ್ಲ, ನೀನು ನೋಡಿಲ್ವಾ ಅಂತ ಕೇಳಿದರೆ ಮಗ ಹೇಳಿದಂತೆ, ಅಷ್ಟೊತ್ತಿಗೆ ನಾನು ನಿದ್ದೆ ಬಂದುಬಿಟ್ಟಿತ್ತು ಅಂತ. ಕೊನೆ ಹಂತಕ್ಕೆ ಬಂದಾಗ ಮಗನಿಗೆ ನಿದ್ದೆ ಬಂದುಬಿಡ್ತು.
ನಮ್ಮ ಜೀವನ ಹಾಗೆ ಆಗ್ತಿರ್ತದೆ. ಏನಾಗ್ತಿರ್ತದೆ, ಮುಖ್ಯವಾದ ವಿಷಯ ಬಂದಾಗ ನಾವು ಮೈ ಮರೆತು ಬಿಡ್ತೀವಿ, ಎಲ್ಲೋ ಏನೋ ಮಾಡಿಬಿಡ್ತೇವೆ. ಮುಖ್ಯವಾದ ವಿಷಯ ಜೀವನದಲ್ಲಿ ಮಾಡಬೇಕಾದ ಬಂದಂಥ ಸಂದರ್ಭದಲ್ಲಿ. ಹಾಗೆ ಸತ್ಯವಾದಿಯಾಗಿದ್ದ ರಾಮ ಅಂತ, ಅವನಷ್ಟು ನಾವು ಆಗಲಿಲ್ಲ ಅಂದರೂ ಕೂಡ ನಮಗೆ ಎಷ್ಟು ಸಾಧ್ಯ ಅಷ್ಟನ್ನಾದರೂ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಆರನೇದು, ಹಿಡಿದ ಕೆಲಸವನ್ನು ನಿಶ್ಚಯದಿಂದ ಪೂರ್ಣಗೊಳಿಸಬಲ್ಲವನು ಅಂತ. ನೋಡಿ, ಇವತ್ತು ಬಹಳ ಜನ ಅವರವರ ಇದರಲ್ಲಿ ಅವರು ಫೇಲ್ ಆಗ್ತಿರ್ತಾರೆ ಜೀವನದಲ್ಲಿ. ಯಾಕೆ? ಹಿಡಿದ ಕೆಲಸವನ್ನು ಪೂರ್ಣ ಮನಸ್ಸಿನಿಂದ ಮಾಡಲ್ಲ, ಅರ್ಧಂಬರ್ಧ ಮಾಡ್ತಾರೆ, ಬಿಟ್ಟುಬಿಡ್ತಾರೆ. ಅವರಿಗೆ ಸ್ವಲ್ಪ ತೊಂದರೆ ಅನಿಸ್ಬಿಡ್ತು ಅಂತಂದರೆ ಬಿಟ್ಟುಬಿಡ್ತಾರೆ. ಹಾಗೆ ಬಿಡಬಾರ್ದು ಅಂತ. ಅವನು ರಾಮನ ಆದರ್ಶ. ರಾಮ ಅಂದರೆ ನಮಗೆ ಇದನ್ನೆಲ್ಲ ತೋರಿಸ್ಕೊಡೋನು. ಏಳನೇದು, ಚಾರಿತ್ರ್ಯ ಸಂಪನ್ನ. ಅವನ ಚರಿತ್ರೆ ಮುಂದೆ ಯಾರಿದಿದೆ ಅಲ್ವಾ? ನಾವೆಲ್ಲ ತಿಳ್ಕೊಂಡಿದ್ದೇವೆ ಸೀತೆ ಮೇಲೆ ಅವನಿಗೆ ಪ್ರೀತಿ ಇರಲಿಲ್ಲ ಅಂತ ಅಲ್ವಾ? ಪ್ರೀತಿ ಇರಲಿಲ್ವಾ? ಎಂಥ ಅದ್ಭುತವಾದ ಪ್ರೀತಿ ಅವನು. ಎಷ್ಟರ ಮಟ್ಟಿಗೆ ಅವನು ಅವಾಗ ರಾಜ ಬಹುವಲ್ಲಭ ಅಂತಿತ್ತು. ರಾಜನಾದವನು ಎಷ್ಟು ಜನ ಹೆಂಡಂತಿರಬೇಕಾದ್ರೂ ಮಾಡ್ಕೋಬೋದಾಗಿತ್ತು, ಬಹುವಲ್ಲಭ. ಆದರೆ ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಸೀತೆಯನ್ನು ಕಾಡಿ ಕಳಿಸಿಬಿಟ್ಟಿದ್ದಾನೆ. ಈಗ ಆ ಅಶ್ವಮೇಧ ಯಾಗಕ್ಕೆ ಪತ್ನಿ ಸಮೇತನಾಗಿ ಕೂತ್ಕೋಬೇಕು ಅಂತ ಪುರೋಹಿತರು ಹೇಳ್ತಾ ಇದ್ದಾರೆ. ಪತ್ನಿ ಸಮೇತ ಪತ್ನಿ ಇಲ್ವಲ್ಲ, ಏನು ಮಾಡೋದು? ಅದಕ್ಕೆ ಏನು ಮಾಡ್ತಾನೆ ಅವನು? ಸೀತೆಯ ವಿಗ್ರಹವನ್ನು ಮಾಡಿ ಕೂರಿಸ್ಕೋತಾನೆ ಹೊರತು ಇನ್ನೊಬ್ಬ ಸ್ತ್ರೀಯನ್ನು ಮದುವೆ ಆಗಕ್ಕೆ ಹೋಗೋದಿಲ್ಲ. ಎಂಥ ಅವನು ಏಕಪತ್ನಿ ವ್ರತಸ್ಥ ಆಗಿದ್ದ ಅಂತ. ಅಂದರೆ ಅವನ ಚಾರಿತ್ರ್ಯ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿತ್ತು ಅದು. ಎಂಟನೇದ್ದು, ಸರ್ವ ಪ್ರಾಣಿಗಳ ಹಿತರಕ್ಷಕ. ನಾವು ಕೂಡ ಇದನ್ನು ರೂಢಿಸ್ಕೋಬೇಕು. ಏನು? ನಮ್ಮ ಸಹಜೀವಿಗಳು, ನಮ್ಮ ಜೊತೆಗಿರ್ತಕ್ಕಂಥ ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಇದೆಲ್ಲ ಪರಿಸರ ಇದೆಯಲ್ಲ, ಈಗೆಲ್ಲ ನಾವು ಪರಿಸರ ದಿನ ಮಾಡಿಬಿಡ್ತೀವಿ ಅಲ್ವಾ? ಒಂದಿನ ಪರಿಸರ ದಿನ ಅಂತ ಮಾಡಿ ವನ ಮಹೋತ್ಸವ ಅಂತ ಒಂದೇ ಗಿಡವನ್ನು ನೆಡ್ತಿರ್ತಾರೆ, 30 ಜನ ನಿಂತಿರ್ತಾರೆ ಫೋಟೋಗೆ. ಅವರೆಲ್ಲ 30 ಜನ ಸೇರಿ ನೆಟ್ಟಿದ್ದು ಒಂದೇ ಗಿಡ. ಮತ್ತೆ ಅದನ್ನು ಮಾರನೇ ದಿನ ಅದೇನಾಯ್ತು ನೋಡಲ್ಲ. ಮತ್ತೆ ಬೇಕಾದ್ರೆ ಮುಂದಿನ ವರ್ಷ ಅದೇ ಜಾಗಕ್ಕೆ ಹೋಗಿ ಮತ್ತೆ ವನ ಮಹೋತ್ಸವ ಮಾಡ್ಬೋದು ಅಲ್ವಾ? ನಮ್ಮ ಆಶ್ರಮಕ್ಕೆ ಬಂದಿದ್ರು ಒಂದು ಕ್ಲಬ್ನವರು 30 ಜನ ಬಂದಾರೆ ಒಂದೇ ಸಸಿ ನೆಡೋಕ್ಕೆ. ಒಂದೇ ಸಸಿ ನೆಟ್ಟು ಹೋದ್ರು, ಅವರು ಫೋಟೋ ತಗೊಂಡು ಹೋದರು. ಹಾಗಲ್ಲ, ನಾವು ಸಹಜವಾಗಿ ಅಂದರೆ ಎಲ್ಲವನ್ನು ನಾವು ನಾಟಕೀಯವಾಗಿ ಮಾಡೋಕ್ಕೆ ಹೋಗಬಾರ್ದು. ಜೀವನ ನಾಟಕೀಯ ಆಗಬಾರ್ದು. ಎಲ್ಲವನ್ನು ಹೃತ್ಪೂರ್ವಕವಾಗಿ ಮಾಡಬೇಕು, ಹೃತ್ಪೂರ್ವಕವಾಗಿ ಪ್ರೀತಿಸಬೇಕು, ಹೃತ್ಪೂರ್ವಕವಾಗಿ ಪ್ರಾಣಿ ಪಕ್ಷಿಗಳ ಬಗ್ಗೆ ದಯೆ ಇರಬೇಕು. ಅದನ್ನು ನಾವು ಜೀವನದಲ್ಲಿ ಮಾಡಬೇಕು ಅಂತ. ಅದನ್ನು ರಾಮ ನಮಗೆ ಆದರ್ಶವಾಗಿದ್ದಾನೆ. ಆಮೇಲೆ ವಿದ್ವಾನ್, 9ನೇದ್ದು ವಿದ್ವಾನ್ ಆಗಿದ್ದಾನೆ. ನಮಗಿರ್ತಕ್ಕಂಥ ಬುದ್ಧಿ ಇದೆಯಲ್ಲ, ಅದ್ಭುತವಾದ ಬುದ್ಧಿ ಇದೆ. ಆದರೆ ಶಾಸ್ತ್ರಗಳೇನು ಹೇಳ್ತವೆ, ಮಹಾತ್ಮರ ಜೀವನ ಏನು ಹೇಳುತ್ತೆ, ರಾಮಾಯಣ, ಎಷ್ಟು ಜನ ಇಡೀ ಭಾರತೀಯರೆಲ್ಲ ನಾವು ಹಿಂದೂಗಳು ಹಾಗೆಲ್ಲ ಹೇಳ್ತೇವೆ, ಎಷ್ಟು ಜನ ರಾಮಾಯಣ ಓದ್ತಿದ್ದೀವಿ ಅಲ್ವಾ? ಯಾರು ರಾಮಾಯಣ ಓದಿಲ್ಲ, ಮಹಾಭಾರತ ಓದಿಲ್ಲ, ಶಾಸ್ತ್ರಗಳನ್ನ ಓದುವುದಿಲ್ಲ, ಯಾವುದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಆದರೂ ನಾವು ಏನು ತಿಳ್ಕೊತಾ ಇದ್ದೀವಿ? ಮಹಾಬುದ್ಧಿವಂತರು ಅಂತ. ಯಾಕೆ ಬುದ್ಧಿವಂತರು? ನಮಗೆ ಡಿಗ್ರಿ ಆಗಿದೆ. ನಮಗೆ ಯಾವುದೊಂದು ಡಿಗ್ರಿ ಆಗಿಬಿಡುತ್ತೆ ಮಹಾಬುದ್ಧಿವಂತರು ಅಂತ ತಿಳ್ಕೊಂಡ್ಬಿಡ್ತೇವೆ. ಡಿಗ್ರಿ ಆಗೋದಲ್ಲ, ವಿದ್ವಾನ್ ಆಗಿರ್ಬೇಕು ಅಂತ. ಅಂದರೆ ವಿದ್ವಾನ್ ಆಗೋದ್ರ ಏನು ಪ್ರಯೋಜನ ಅಂತಂದರೆ ವಿವೇಕ ಬರುತ್ತೆ. ಅವನಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದರ ಪ್ರಜ್ಞೆ ಬರ್ತದೆ. ಅದಕ್ಕೆ ಅವನು ನೋಡಿ, ಎಂತೆಂಥ ಸಂದರ್ಭಗಳಲ್ಲಿ ನಾವೆಲ್ಲ ಏನು ಮಾಡ್ತೇವೆ? ಅನುಕೂಲಕರವಾದ್ದು ಮಾಡ್ಕೊತಾ ಹೋಗ್ತಾ ಇರ್ತೇವೆ. ಅನುಕೂಲಕರವಾದ್ದು ಮಾಡ್ಕೊತ ಹೋದರೆ ನಾವು ಮಹಾತ್ಮರಾಗೋಕ್ಕೆ ಸಾಧ್ಯ ಇಲ್ಲ. ನಮಗೆ ಪ್ರತಿಕೂಲ ಆಗಿದ್ದರೂ ಕೂಡ ಆದರ್ಶಕ್ಕೆ ವಿರುದ್ಧವಾಗಿತ್ತು ಅಂತಂದರೆ ನಾವು ಅದನ್ನು ಮಾಡಬಾರ್ದು ಅಂತ. ಮಹಾಭಾರತದಲ್ಲಿ ಧರ್ಮದ ಬಗ್ಗೆ ವ್ಯಾಖ್ಯಾನ ಬರ್ತದೆ. ಏನಂತಂದರೆ, ಯಾವುದು ನಿಮಗೆ ಹಿತ ಅಲ್ಲ ಅಂತ ನೀವು ಬಯಸೋದಿಲ್ವೋ ಅದನ್ನು ಇನ್ನೊಬ್ಬರಿಗೂ ಮಾಡಬಾರ್ದು ಅಂತ. ಇಷ್ಟೇ ಧರ್ಮ ಅಂದರೆ. ಧರ್ಮ ಅಂದರೆ ಏನು? ಯಾವುದು ನಮಗೆ ಹಿತಕರ, ನಮಗೆ ಒಳ್ಳೆಯದು ಅಂತ ಅನ್ಕೊಳ್ಳೋದಿಲ್ವೋ ಅದನ್ನು ಬೇರೆಯವ್ರಿಗೂ ಮಾಡಬಾರ್ದು. ಯಾವುದು ನಮಗೆ ಒಳ್ಳೆಯದು ಅಂತ ಅನ್ಕೋತೇವೋ ಅದನ್ನು ಬೇರೆಯವ್ರಿಗೂ ಮಾಡಬೇಕು. ಇಷ್ಟೇ ಧರ್ಮ ಅಂದರೆ. 10ನೇದ್ದು ಸಮರ್ಥ ಅಂತ. ಸಾಮರ್ಥ್ಯ ಬೆಳೆಸ್ಕೋಬೇಕು. ಬಹಳಷ್ಟು ಜನರಿಗೆ ನಮ್ಮ ಸ್ಥಾನಮಾನಗಳನ್ನು ಬಯಸ್ತಿರ್ತೇವೆ, ಇನ್ನೂ ಏನೇನೋ ಆಗಬೇಕಂತ ಬಯಸ್ತೇವೆ, ಆದರೆ ನಮಗೆ ಆದ ಸಾಮರ್ಥ್ಯ ಒಳಗಡೆಗೆ ಇರಲ್ಲ. ಸಾಮರ್ಥ್ಯ ಇಲ್ಲದಿದ್ದರಿಂದ ನಮಗೆ ಸಿಕ್ಕಿಲ್ಲ ಅಂತ ನಾವು ತಿಳ್ಕೊಳ್ಳಲ್ಲ. ನಾವೇನು ತಿಳ್ಕೊತೇವೆ? ನನಗದು ಸಿಗ್ತಿದ್ದಕ್ಕೆ ಅವನ ಕಾರಣ ಇವನ ಕಾರಣ ಅಂತ ಬೇರೆಯವ್ರನ್ನ ದೂಷಣೆ ಮಾಡ್ತಿರ್ತೇವೆ.
ಅದಲ್ಲ, ನಮ್ಮಲ್ಲಿ ಸಾಮರ್ಥ್ಯ ಇದ್ದಿದ್ದಕ್ಕೆ ಅದು ಸಿಗ್ತಾ ಇಲ್ಲ ಅಂತ. 11ನೇದ್ದು ಸುಂದರ ಆಗಿದ್ದ ಅಂತ. ರಾಮನ ವ್ಯಕ್ತಿತ್ವನ ಆಜಾನುಭಾವ ವ್ಯಕ್ತಿತ್ವ, ಅವನನ್ನು ವರ್ಣಿಸ್ತಾರೆ ಪ್ರಿಯ ದರ್ಶನ ಅಂತ. ಅಂದರೆ ಕಣ್ಣಿಗೆ ನೋಡೋದಕ್ಕೂ ಪ್ರಿಯನಾಗಿದ್ದ, ಅಂದರೆ ದರ್ಶನವೂ ಆಗಿದ್ದ, ಪ್ರಿಯನೂ ಆಗಿದ್ದ. ಒಳಗಡೆಗೂ ಅಷ್ಟೇ ಪ್ರಿಯವಾದಂಥ ಹೃದಯ ಇತ್ತು, ಹೊರಗಡೆ ನೋಡೋದಕ್ಕೆ ಸುಂದರನಾಗಿದ್ದ ಅಂತ. ಅಂದರೆ 16 ಗುಣಗಳು. ಒಬ್ಬ ಪರ್ಫೆಕ್ಟ್ ಮ್ಯಾನ್ ಅಂತ ಅನ್ಸ್ಕೋಬೇಕಂತಂದರೆ ಅವನಿಗೆ ಇವೆಲ್ಲ ಇರಬೇಕು ಅಂತ. 12ನೇದ್ದು ಮನವನ್ನು ನಿಯಂತ್ರಿಸಿದವನು ಅಂತ. ನೋಡಿ, ಇದು ಇವತ್ತೆಷ್ಟು ಜನರಿಗೆ ಅಲ್ವಾ? ಭಾಳ ಜನರಿಗೆ ತಮಗೊಂದು ಮನಸ್ಸಿದೆ ಅಂತಲೇ ಗೊತ್ತಿಲ್ಲ. ಮನಸ್ಸು ಅಂತ ಇದೆ, ಅದು ಹೇಳಿದಂಗೆ ನಾವು ಕೇಳ್ತಾ ಇದ್ದೀವಿ ಅಂತ ಗೊತ್ತೇ ಇಲ್ಲ. ಅದು ನಮ್ಮನ್ನು ಅಷ್ಟು ಒಳಗೆ ಹೋಗ್ಕೊಂಡ್ಬಿಟ್ಟಿದೆ. ನಾವು ಅದು ಹೇಗೆ ಹೇಳುತ್ತೋ ಹಾಗೆ ಮಾಡ್ಕೊಂಡು ಹೋಗ್ತಿರ್ತೀವಿ. ಆದರೆ ಮನಸ್ಸನ್ನು ನಮಗೆ ಬೇಕಾದಾಗೆ ನಿಯಂತ್ರಣ ಮಾಡ್ಕೋಬೇಕು ಅಂತ. ನಮಗೆ ಎಲ್ಲಿಗೆ ಹೋಗಬೇಕು ಅಂದರೆ ಅಲ್ಲಿಗೆ ಅಷ್ಟೇ ಹೋಗಬೇಕು. ಮತ್ತು ಬೇರೆ ಎಲ್ಲರೂ ಹೋಗ್ಬೇಕಂತ ಮನಸ್ಸು ಬಯಸಿದರೆ ಹೋಗಬಾರ್ದು. ಮತ್ತೇನಾದರೂ ಮಾಡಬೇಕು ಅಂತ ಬಯಸಿದರೆ ನಮಗೆ ಏನು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದೆವೋ ಅದನ್ನ ಅಷ್ಟೇ ಮಾಡಬೇಕು. ಅದನ್ನು ನಾವು ನಿಯಂತ್ರಣ ಇಟ್ಕೋಬೇಕು, ಮೈಂಡ್ ಕಂಟ್ರೋಲ್ ಇರಬೇಕು. ಕ್ರೋಧವನ್ನು ಜಯಿಸಿದವನು ಅಂತ. ನೋಡಿ, ಇಡೀ ರಾಮಾಯಣ ತುಂಬ ಇದನ್ನು ನಾವು ಅವನಲ್ಲಿ ನೋಡ್ತೇವೆ. ಅವನು ಕೋಪ ಮಾಡ್ಕೊಳ್ಳೋಂಥ ಸ್ಥಿತಿಗಳು ಎಷ್ಟಿದ್ದು. ಆದರೆ ಲಕ್ಷ್ಮಣ ಕೋಪ ಮಾಡ್ಕೋತಿದ್ದ, ರಾಮ ಮಾತ್ರ ಕೋಪ ಮಾಡ್ಕೊಳ್ತಾನೆ ಇರಲಿಲ್ಲ. ಅದನ್ನು ಸಮಚಿತ್ತತೆಯಿಂದ ಸ್ವೀಕರಿಸ್ತಾ ಇದ್ದ. 14ನೇದ್ದು ತೇಜಸ್ವಿಯಾಗಿದ್ದ ಅಂತ. ಇದು ಬಹಳ ಮುಖ್ಯವಾದಂಥದ್ದು. DVG ಅವರು ಹೇಳ್ತಾರೆ, ಮುಖ ಎಲ್ರಿಗಿದೆ, ವಕ್ರ ಉಂಟೆಲ್ಲರಿಗೂ, ಆದರೆ ತೇಜಸ್ಸು ಎಲ್ಲೋ ಕೆಲವರಿಗೆ ಅಂತ. ತೇಜಸ್ಸು ಹೇಗೆ ಬರುತ್ತೆ ಅಂತಂದರೆ ಇವೆಲ್ಲ ಗುಣಗಳನ್ನು ನಾವು ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಬರುತ್ತೆ. ಒಂದು ತಪಸ್ವಿ ಜೀವನವನ್ನು ನಡೆಸುವುದರಿಂದ ತೇಜಸ್ ಬರುತ್ತೆ. 15ನೇದು ಮತ್ಸರ ರಾಹಿತ್ಯ. ಮತ್ಸರ ಅಂದ್ರೇನು? ಮತ್ಸರ ಅಂದ್ರೇನು ಯಾರಿಗೆ ಗೊತ್ತಿದೆ? ಕೇಳಿದಿರ? ಮತ್ಸರ ಅಂದರೆ ಹೊಟ್ಟೆ ಕಿಚ್ಚು. ಯಾರಾದರೂ ಒಳ್ಳೆಯವರು, ಬೇರೆಯವರು ಚೆನ್ನಾಗಿ ಆಗ್ತಾ ಇದ್ದಾರೆ ಅಂದರೆ ಅವ್ರು ನೋಡಿ ನಮಗೆ ಆಗದೇ ಇರೋದು, ಅದಕ್ಕೆ ಅಂತಾರೆ ಹೊಟ್ಟೆ ಕಿಚ್ಚು ಅಂತ. ನಮ್ಮ ಗುರುಗಳು ಪುರುಷೋತ್ತಮಾಂಜಿ ಅಂತಿದ್ರು, ಅವ್ರು ಹೇಳ್ತಿದ್ರು, ಹೊಟ್ಟೆ ಎಷ್ಟಾದರೂ ಇರಲಿ ಅದ್ರ ಕಿಚ್ಚಿರಬಾರ್ದು ಅಂತ. ತಮಾಷೆಯಾಗಿ ಹೇಳ್ತಿದ್ರು, ಹೊಟ್ಟೆ ಎಷ್ಟು ಬೇಕಾದರೂ ಇರಲಿ ಕಿಚ್ಚಿರಬಾರ್ದು ಅಂತ. ಹೊಟ್ಟೆ ಕಿಚ್ಚಿದ್ರೆ ಏನಾಗುತ್ತೆ, ಅದನ್ನು ದ್ವೇಷ ಅಂತ ಕರೀತಾರೆ. ದ್ವೇಷ ಅಂದರೆ ದ್ವಿವಿಷ, ವಿಷದ 2 ಪಟ್ಟು ಅಂತದು. ಅದೇನು ಮಾಡುತ್ತೆ, ಯಾರನ್ನಾದ್ರೂ ನಾವು ಇದು ಮಾಡ್ತಿರ್ತೀವಲ್ಲ, ದ್ವೇಷ ಮಾಡ್ತಿರ್ತೀವಲ್ಲ, ನಾವೇ ಹಗಲು ರಾತ್ರಿ ಅವ್ರ ಬಗ್ಗೆ ಚಿಂತೆ ಮಾಡಿ ಮಾಡಿ ನಾವು ಕೊರಗ್ತಿರ್ತೇವೆ. ನಾವೇ ದುಃಖ ಪಡ್ಕೋತೇವೆ. ಮೊದಲು ನಾವು ಸುಟ್ಕೋತೇವೆ, ಆಮೇಲೆ ನಾವು ಅವರಿಗೆ ಸಾಧ್ಯ ಆದ್ರೂ ಮಾಡ್ತೇವೆ, ಇಲ್ಲಾಂದ್ರೂ ಮಾಡೋಕ್ಕಾಗಲ್ಲ. 16ನೇದ್ದು ಕೋಪ ಬಂದರೆ ದೇವತೆಗಳನ್ನು ಎದುರಿಸಬಲ್ಲ ಸಾಮರ್ಥ್ಯ ಸಂಪನ್ನ ಆಗಿದ್ದ ಅಂತ. ಹಾಗಿರಬೇಕು. ಧರ್ಮ ಬೀರುವಗಳಂತಂದರೆ, ಪರಾಕ್ರಮ ಅಂತಂದರೆ ಹಾಗಿರಬೇಕು ಅಂತ. ಹೀಗೆಲ್ಲ ಇದ್ದವನನ್ನು ನಾವು ರಾಮ ಅಂತ ಕರೆಯೋದು. ಆದ್ದರಿಂದ ರಾಮ ಸಾರ್ವಕಾಲಿಕ ಆದರ್ಶ. ಯಾಕೆ ಅಂತಂದರೆ ಇವೆಲ್ಲ ಗುಣಗಳ ಯಾರಲ್ಲಿ ಸ್ವಲ್ಪ ಸ್ವಲ್ಪ ಬಂದರೂ ಕೂಡ ಒಬ್ಬ ವ್ಯಕ್ತಿ ಮಹಾನ್ ವ್ಯಕ್ತಿ ಆಗ್ತಾನೆ. ಈ 16 ಗುಣಗಳಲ್ಲಿ ಯಾವುದೋ ಕೆಲವೊಂದಷ್ಟು ನಮ್ಮಲ್ಲಿ ಇದ್ದರೂ ಕೂಡ, ಅಥವಾ ಒಂದು ಸ್ವಲ್ಪ ಪರ್ಸೆಂಟ್, 100% ಇಲ್ಲ ಅಂದರೂ 1% ಇದ್ದರೂ ಕೂಡ ನಮಗೆ ಅದ್ಭುತವಾದಂಥ ಜೀವನ ನಮ್ಮದು ಆಗೋದಕ್ಕೆ ಸಾಧ್ಯ ಇದೆ.